ಪ್ರಜ್ವಲ್ ಅನ್ನ ಧರ್ಮ ರಕ್ಷಿಸುವುದಿಲ್ಲ. ರಾಜರ ರಾಜ ಕಾನೂನು ಎಂದ ನ್ಯಾಯಾಲಯ. ಸಂತ್ರಸ್ತರನ್ನ ಅಪರಾಧಿಗಳ ವಿರುದ್ಧ ಧರ್ಮ ರಕ್ಷಿಸುತ್ತದೆ. ಇವೆಲ್ಲವುಗಳನ್ನ ನೋಡೋಣ ಪ್ರಜ್ವಲ್ ಈಗ ದಿನಗೂಲಿ ನೌಕರ ಕಾರ್ಯಕ್ರಮದಲ್ಲಿ. ನಾನು ದೀಕ್ಷಾ ಶಾಂತರಾಜ್. ಮಾಡಿದುಣ್ಣು ಮಾರಯ್ಯ ಅನ್ನೋ ಗಾದೆಯಂತೆ ಈಗ ಪ್ರಜ್ವಲ್ ಮಾಡಿದ ಪಾಪಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿದೆ. ಜೀವನ ಪೂರ್ತಿ ಜೈಲು ಶಿಕ್ಷೆಗೆ ಗುರಿಯಾಗಿರುವ ಪ್ರಜ್ವಲ್ ಈಗ ಜೈಲಿನಲ್ಲಿ ದಿನಗೂಲಿ ನೌಕರನಾಗಿದ್ದಾನೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಾತ್ರ ಸಾಧ್ಯವಾಗುವ ಇಂಥ ಅದ್ಭುತ ನ್ಯಾಯ ವ್ಯವಸ್ಥೆಯನ್ನೊಮ್ಮೆ ನೋಡೋಣ ಬನ್ನಿ. ಧರ್ಮವನ್ನು ಬಿಟ್ಟ ಪ್ರಜ್ವಲ್ಗೆ ಧರ್ಮ ರಕ್ಷಿಸುವುದಿಲ್ಲ. ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಕೋರ್ಟ್ ಧರ್ಮೋ ರಕ್ಷತಿ ರಕ್ಷಿತಃ, ಅಂದರೆ ಯಾರು ಧರ್ಮವನ್ನ ರಕ್ಷಿಸುತ್ತಾರೋ ಅವರನ್ನು ಧರ್ಮವು ರಕ್ಷಿಸುತ್ತದೆ ಎಂದರ್ಥ. ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳಾದ ಡಾಕ್ಟರ್ ಎಂ ರಾಮ ಜೋಯಿಶ್ ಅವರು ತಮ್ಮ ಕೃತಿ ರಾಜನೀತಿಯಲ್ಲಿ ಹೇಳಿರುವ ಈ ಮಾತನ್ನ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಪ್ರಕರಣದಲ್ಲಿ ತೀರ್ಪು ನೀಡುವಾಗ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ನ್ಯಾಯಾಧೀಶ ಗಜಾನನ್ ಭಟ್ ಅವರು ಉಲ್ಲೇಖ ಮಾಡಿದ್ದಾರೆ. ಹೀಗೆ ಧರ್ಮದ ಮಾತನ್ನ ಕೋರ್ಟ್ ಪ್ರಸ್ತಾಪಿಸಲು ಸಹ ಕಾರಣವಿದೆ. ಪ್ರಜ್ವಲ್ ಬರೀ ಕಾನೂನಿನ ದೃಷ್ಟಿಯಲ್ಲಿ ಮಾತ್ರವಲ್ಲ, ಮಾನವೀಯತೆಯ ವಿಷಯದಲ್ಲಿ, ಧರ್ಮದ ವಿಷಯದಲ್ಲಿ ಎಲ್ಲವನ್ನ ಮೀರಿದ್ದಾರೆ. ತಾಯಿ ಸಮಾನಳಾದ ಮಹಿಳೆಯ ಮೇಲೆ ಮತ್ತೆ ಮತ್ತೆ ಅತ್ಯಾಚಾರ ಮಾಡಿದ್ದರ ಬಗ್ಗೆ ಕೋರ್ಟ್ ಈ ರೀತಿಯ ಅಭಿಪ್ರಾಯ ವ್ಯಕ್ತಪಡಿಸಿದೆ. ಹಾಸನ ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಪ್ರಕರಣದಲ್ಲಿ ಅಪರಾಧಿ ಎಂದು ತೀರ್ಮಾನಿಸಿರುವ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಜೀವಾವಧಿ ಕಠಿಣ ಜೈಲು ಶಿಕ್ಷೆ ವಿಧಿಸಿದೆ. ಮನೆಗೆಲಸದ ಮಹಿಳೆಯ ಮೇಲೆ ಪದೇ ಪದೇ ಅತ್ಯಾಚಾರ ಎಸಗಿರುವ ಅಪರಾಧದ ಪ್ರಕರಣದಲ್ಲಿ ಆಜೀವ ಜೈಲು ಶಿಕ್ಷೆ ಅನುಭವಿಸುವುದರ ಜೊತೆ 11.35 ಲಕ್ಷ ರೂಪಾಯಿಗಳಷ್ಟು ಪರಿಹಾರವನ್ನ ಸಂತ್ರಸ್ತೆಗೆ ಮತ್ತು 35,000 ರೂಪಾಯಿಗಳಷ್ಟು ಮೊತ್ತವನ್ನ ರಾಜ್ಯ ಸರ್ಕಾರಕ್ಕೆ ಪಾವತಿಸಬೇಕು ಎಂದು ನ್ಯಾಯಾಧೀಶರು ಆದೇಶಿಸಿದ್ದಾರೆ. ಪ್ರಜ್ವಲ್ಗೆ ಆಗಿರುವ ಜೈಲು ಶಿಕ್ಷೆಗೆ ಸಾಮಾಜಿಕ ಹಾಗೂ ರಾಜಕೀಯ ಮಹತ್ವವೂ ಇದ್ದು, ಅಧಿಕಾರ, ಹಣ ಹಾಗೂ ಜಾತಿ ಬಲದಿಂದ ಯಾವ ಅಪರಾಧಿಯೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎನ್ನುವುದು ಇದರಿಂದ ಸಾಬೀತಾಗಿದೆ. ರಾಜರ ರಾಜ ಕಾನೂನು ಎಂದ ಕೋರ್ಟ್, ಉಪನಿಷತ್ ಉಲ್ಲೇಖಿಸಿದ ಕೋರ್ಟ್. ಅಷ್ಟಕ್ಕೂ ಪ್ರಜ್ವಲ್ ರೇವಣ್ಣ ಮಾಡಿರುವ ಹೇಯವಾದ ಅತ್ಯಾಚಾರದ ಬಗ್ಗೆ ನ್ಯಾಯಪೀಠ ಏನು ಹೇಳಿದೆ ಎಂದು ನೋಡೋದಾದರೆ, ಈ ಪ್ರಕರಣವನ್ನ ನ್ಯಾಯಾಧೀಶ ಗಜಾನನ್ ಭಟ್ ಅವರು ವಿಭಿನ್ನ ದೃಷ್ಟಿಕೋನದಿಂದ ನೋಡಿದ್ದಾರೆ. ಬೃಹದಾರಣ್ಯಕ ಉಪನಿಷತ್ನಲ್ಲಿರುವ ಅಂಶಗಳನ್ನ ನ್ಯಾಯಮೂರ್ತಿಗಳು ಉಲ್ಲೇಖಿಸಿದ್ದಾರೆ. ಏನಿದೆ ಈ ಉಪನಿಷತ್ನಲ್ಲಿ ಎಂದು ನೋಡೋದಾದರೆ, ನ್ಯಾಯಾಲಯವು ಕಾನೂನನ್ನು ರಾಜರ ರಾಜ ಎಂದು ಕರೆದಿದೆ. ಯಾರು ಕಾನೂನಿಗಿಂತ ಮಿಗಿಲಲ್ಲ ಎಂದು ಹೇಳಿರುವ ನ್ಯಾಯಾಧೀಶರ ಅಭಿಪ್ರಾಯದಲ್ಲಿ ಇಲ್ಲಿ ಕಾನೂನು ಎಂದರೆ ಧರ್ಮ ಎಂದು ಅರ್ಥ. ರಾಜನ ಶಕ್ತಿಯ ನೆರವು ಹೊಂದಿರುವ ಕಾನೂನು ಅಂದರೆ ಧರ್ಮ ಬಲಿಷ್ಠರಿಂದ ಬಡವರನ್ನ ರಕ್ಷಿಸುತ್ತದೆ. ನಾಗರಿಕ ಸಮಾಜದಲ್ಲಿ ಯಾವುದೇ ರೀತಿಯ ಅತ್ಯಾಚಾರವು ಹೇಸಿಗೆಯಾಗಿದ್ದು ಇದು ಸಂತ್ರಸ್ತೆಯ ಬದುಕನ್ನೇ ನಾಶಗೊಳಿಸುತ್ತದೆ. ಪ್ರಜ್ವಲ್ ಪ್ರಕರಣದಲ್ಲೂ ಪ್ರಜ್ವಲ್ ಮಾಡಿರುವ ವಿಡಿಯೋಗಳು ಹಂಚಿಕೆಯಾಗಿದ್ದು ಜನರು ಅವುಗಳನ್ನು ವೀಕ್ಷಿಸಿರುವುದರಿಂದ ಸಂತ್ರಸ್ತೆಯ ಯಾತನೆಯನ್ನು ವಿವರಿಸಲು ಸಾಧ್ಯವೇ ಇಲ್ಲ. ಹೀಗಾಗಿ ಸಂತ್ರಸ್ತೆಗೆ ಅಪರಾಧಿಯ ವಿರುದ್ಧ ರಕ್ಷಣೆ ಒದಗಿಸುವುದು ಧರ್ಮದ, ಅಂದರೆ ಕಾನೂನಿನ ಜವಾಬ್ದಾರಿಯಾಗಿದೆ ಎಂದು ನ್ಯಾಯಮೂರ್ತಿಗಳು ಈ ಪ್ರಕರಣವನ್ನು ಬೃಹದಾರಣ್ಯಕ ಉಪನಿಷತ್ನೊಂದಿಗೆ ಸಮೀಕರಿಸಿದ್ದಾರೆ. ಮಹಿಳೆಗೆ ಆಕೆಯ ಘನತೆಯು ಅತ್ಯಂತ ಮೌಲ್ಯಯುತ. ಬಲವಂತದ ಸೆಕ್ಸ್ ಕೊಲೆಗಿಂತಲೂ ಹೇಯಪಾತಕ. ಮಹಿಳೆಗೆ ಆಕೆಯ ಘನತೆಯು ಅತ್ಯಂತ ಮೌಲ್ಯಯುತವಾದ ಆಭರಣವಾಗಿದ್ದು ಅದನ್ನು ಆಕೆ ಸಾಯುವವರೆಗೂ ಕಾಯುತ್ತಾಳೆ. ಲೈಂಗಿಕ ಕಿರುಕುಳದಿಂದ ನೊಂದಿರುವವರ ಕುರಿತು ಉಡಾಪೆಯ ಹೇಳಿಕೆ ನೀಡುವುದರ ಕುರಿತು ಸುಪ್ರೀಂ ಕೋರ್ಟ್ ಅತ್ಯಂತ ಗಂಭೀರ ನಿಲುವು ಕೈಗೊಂಡಿದೆ. ನನ್ನ ದೃಷ್ಟಿಯಲ್ಲಿ ಪದೇ ಪದೇ ಸಂತ್ರಸ್ತೆಯ ಜೊತೆ ಬಲವಂತವಾಗಿ ಸಂಭೋಗ ನಡೆಸುವುದು ಕೊಲೆಗಿಂತಲೂ ಹೇಯಪಾತಕ ಕೃತ್ಯವಾಗಿದೆ. ಕೊಲೆ ನಡೆದರೆ ವ್ಯಕ್ತಿ ಒಮ್ಮೆ ಸಾಯುತ್ತಾನೆ. ಆದರೆ ಲೈಂಗಿಕ ಕೃತ್ಯವಾದ ಅತ್ಯಾಚಾರದಂತಹ ಪ್ರಕರಣದಲ್ಲಿ ಆಕೆಯು
ಜೀವನದುದ್ದಕ್ಕೂ ನರಳುವಂತಾಗುತ್ತದೆ. ಇದರಿಂದ ಆಕೆ ಪ್ರತಿಯೊಂದು ಕ್ಷಣದಲ್ಲೂ ಯಾತನೆ ಅನುಭವಿಸುವಂತಾಗುತ್ತದೆ. ಸಮಾಜದಲ್ಲಿ ಮನೆ ಕೆಲಸದವರು ಮತ್ತು ಇತರೆ ಮಹಿಳೆಯರನ್ನು ಉಪೇಕ್ಷೆಯಿಂದ ಕಂಡು ಅವರ ಆರ್ಥಿಕ ಪರಿಸ್ಥಿತಿಯನ್ನ ಪರಿಗಣಿಸಿ ಅವರ ಮೇಲೆ ಲೈಂಗಿಕ ಅಪರಾಧ ಎಸಗುವುದು ದುಷ್ಕೃತ್ಯವಾಗಿದ್ದು ಅದನ್ನ ಅಷ್ಟು ಸುಲಭವಾಗಿ ಬದಿಗೆ ಸರಿಸಲಾಗದು ಮತ್ತು ಅಂತ ನಡತೆಯನ್ನ ಸಾಮಾನ್ಯ ಎಂದು ಪರಿಗಣಿಸಲಾಗದು. ಆರೋಪಿಯ ಕೃತ್ಯವನ್ನ ಹಾಲಿ ಪ್ರಕರಣದಲ್ಲಿ ವಿಸ್ತೃತ ನೆಲೆಯಲ್ಲಿ ಸಮಾಜವನ್ನ ಮುಖ್ಯ ಸಂತ್ರಸ್ತೆ ಎಂದು ಪರಿಗಣಿಸಬೇಕಿದೆ ಎಂದು ಕೋರ್ಟ್ ಹೇಳಿದೆ. ತಾತನನ್ನ ನೋಡಿಕೊಳ್ಳಲು ವಿನಾಯಿತಿ ಬೇಕು ಎಂಬುದು ಒಪ್ಪಿತವಲ್ಲ. ಪ್ರಜ್ವಲ್ಗೆ ಏಕೆ ಹೆಚ್ಚು ಶಿಕ್ಷೆ ವಿಧಿಸಬಾರದು ಎಂಬುದಕ್ಕೆ ಸಕಾರಣ ನೀಡಿಲ್ಲ. ಅಧಿಕಾರಸ್ಥರು ಮತ್ತು ಬಲಾಢ್ಯರು ಕಾನೂನು ಮತ್ತು ನಿಯಮಗಳನ್ನ ಉಲ್ಲಂಘಿಸಿರುವುದಕ್ಕೆ ಅತ್ಯಂತ ಉದಾಹರಣೆಯಾಗುವಂತಹ ಪ್ರಕರಣ ಇದಾಗಿದ್ದು, ತನ್ನ ಕುಟುಂಬ ಸದಸ್ಯರು ಮತ್ತು ತಾತ HD ದೇವೇಗೌಡರನ್ನ ನೋಡಿಕೊಳ್ಳಲು ಪ್ರಜ್ವಲ್ಗೆ ವಿನಾಯಿತಿ ನೀಡಬೇಕು ಎಂಬುದು ಒಪ್ಪಿತವಲ್ಲ. ಪ್ರಜ್ವಲ್ ತಾತನವರು ರಾಜ್ಯಸಭಾ ಸದಸ್ಯರಾಗಿದ್ದು, ಅವರ ತಂದೆ HD ರೇವಣ್ಣ ಅವರು ವಿಧಾನಸಭೆಯ ಸದಸ್ಯರಾಗಿದ್ದಾರೆ. ಇಲ್ಲಿ ನ್ಯಾಯಾಲಯವು ಸಂತ್ರಸ್ತೆ ಅನುಭವಿಸುತ್ತಿರುವ ಯಾತನೆ ಮತ್ತು ಭೀಕರತೆಯನ್ನು ಪರಿಗಣಿಸಬೇಕಿದ್ದು, ಸಮಾನತೆ ತತ್ವವನ್ನು ನ್ಯಾಯಾಲಯ ಎತ್ತಿ ಹಿಡಿಯಬೇಕಿದೆ. ನ್ಯಾಯಾಲಯವು ಕ್ರಿಮಿನಲ್ ವಿರುದ್ಧವಾಗಿಲ್ಲ, ಬದಲಿಗೆ ಆತನು ಎಸಗಿರುವ ಕ್ರಿಮಿನಲ್ ಕೃತ್ಯದ ವಿರುದ್ಧ ಮಾತ್ರ ಇದೆ. ಶಿಕ್ಷೆ ನಿಗದಿಪಡಿಸುವಾಗ ನ್ಯಾಯಾಲಯವು ಅಪರಾಧ ಎಸಗಿರುವವರ ವಿಧಾನವನ್ನು ಪರಿಗಣಿಸಬೇಕಿದೆ. ಶಿಕ್ಷೆ ಪ್ರಮಾಣ ನಿಗದಿಪಡಿಸುವುದಕ್ಕೆ ನಿರ್ದಿಷ್ಟವಾದ ಕಾಯಿದೆ ಇಲ್ಲ. ಪ್ರಕರಣದಲ್ಲಿನ ಕಾನೂನು ಮಾನದಂಡಗಳನ್ನು ಆಧರಿಸಿ ಶಿಕ್ಷೆ ವಿಧಿಸಲಾಗಿದೆ. ಅನುಕಂಪ ತೋರುವಂತೆ ಅಪರಾಧಿ ಪ್ರಜ್ವಲ್ ಕೋರಿಕೆಯನ್ನ ಒಪ್ಪಿಕೊಳ್ಳುವುದು ಸರಿಯಲ್ಲ. ಪ್ರಜ್ವಲ್ಗೆ ಏಕೆ ಹೆಚ್ಚು ಶಿಕ್ಷೆ ವಿಧಿಸಬಾರದು ಎಂಬುದಕ್ಕೆ ಯಾವುದೇ ಸಕಾರಣ ನೀಡಿಲ್ಲ ಎಂದು ಕೋರ್ಟ್ ತೀರ್ಪಿನಲ್ಲಿ ಸ್ಪಷ್ಟಪಡಿಸಿದೆ. SIT ಕೆಲಸ ಶ್ಲಾಘಿಸಿದ ಕೋರ್ಟ್. ವೈಜ್ಞಾನಿಕ ವಿಧಾನದ ಮೂಲಕ ತನಿಖೆ, ಇದು ಮೊದಲ ಕೇಸ್. SITಯು ತಜ್ಞರ ನೆರವಿನಿಂದ ತನಿಖೆ ನಡೆಸಿದ್ದು, ಆರೋಪಗಳು ಮತ್ತು ದಾಖಲೆಗಳು ದೊರೆತಿರುವುದನ್ನು ಪರಿಗಣಿಸಿದರೆ ಇದು ಬೇರೆಯದೇ ರೀತಿಯಾದ ಪ್ರಕರಣವಾಗಿದೆ. ಇದರಲ್ಲಿನ ಸಮಾಜದ ಘನತೆಯುತ ಮಹಿಳೆಯರು ಪ್ರಜ್ವಲ್ ಜೊತೆಗಿರುವ ಅಶ್ಲೀಲ ವಿಡಿಯೋಗಳು ವೈರಲ್ ಆಗಿದ್ದು, ಪ್ರಾಸಿಕ್ಯೂಷನ್ ಮುಂದೆ ಅಸಾಮಾನ್ಯ ಕೆಲಸ ಮುಂದಿತ್ತು. ವಿಧಿವಿಜ್ಞಾನ ತಜ್ಞರ ನೆರವಿನಿಂದ ಡಿಜಿಟಲ್ ಸಾಕ್ಷಿಯ ಸಂಗ್ರಹ ಮತ್ತು ವಿಶ್ಲೇಷಣೆಯ ಕೆಲಸವನ್ನ ಸಮರ್ಥವಾಗಿ ಮಾಡಿರುವ SITಯ ಕೆಲಸವನ್ನ ಮೆಚ್ಚಬೇಕಿದೆ. ಪ್ರಕರಣದ ತನಿಖೆಯಲ್ಲಿ SITಯು ಆಧುನಿಕ ತಂತ್ರಜ್ಞಾನ ವಿಧಾನವನ್ನು ಅಳವಡಿಸಿಕೊಂಡಿದೆ. SITಯು ವೈಜ್ಞಾನಿಕ ವಿಧಾನದ ಮೂಲಕ ತನಿಖೆ ನಡೆಸಿದ ರಾಜ್ಯದ ಮೊದಲ ಪ್ರಕರಣ ಇದೇ ಎನಿಸುತ್ತದೆ ಎಂದು ನ್ಯಾಯಾಧೀಶರು ಹೇಳಿದ್ದಾರೆ. ಪ್ರಜ್ವಲ್ ರೇವಣ್ಣ ಕೈದಿ ನಂಬರ್ 15528. ಪ್ರಜ್ವಲ್ ರೇವಣ್ಣಗೆ ದಿನಕ್ಕೆ 8 ಗಂಟೆ ಕೆಲಸ ಕಡ್ಡಾಯ. ಅಂದ ಹಾಗೆ ಮನೆಗೆಲಸದ ಮಹಿಳೆಯ ಮೇಲೆ ಅತ್ಯಾಚಾರ ಎಸಗಿದ ಪ್ರಕರಣದಲ್ಲಿ ಆಜೀವ ಜೈಲು ಶಿಕ್ಷೆಗೆ ಗುರಿಯಾಗಿ ಪ್ರಜ್ವಲ್ ರೇವಣ್ಣ ಪರಪ್ಪನ ಅಗ್ರಹಾರದ ಜೈಲು ಸೇರಿಯಾಗಿದೆ. ಹಾಸನ ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಈಗ ಜೈಲಿನಲ್ಲಿ ಒಂದು ನಂಬರ್ ಸಹ ನೀಡಲಾಗಿದೆ. ಆ ನಂಬರ್ ಪ್ರಕಾರ ಪ್ರಜ್ವಲ್ ರೇವಣ್ಣ ಕೈದಿ ನಂಬರ್ 15528. ಜೈಲು ಎಂದರೆ ಅಲ್ಲಿ ಎಲ್ಲ ಕೈದಿಗಳು ಒಂದೇ. ಜೈಲಿನ ನಿಯಮಗಳನ್ನ ಎಲ್ಲರೂ ಅಲ್ಲಿ ಪಾಲಿಸಲೇಬೇಕು. ಹಾಗಾಗಿಯೇ ಜೈಲು ಹಕ್ಕಿಯಾಗಿರುವ ಪ್ರಜ್ವಲ್ ಈಗ ಜೈಲಿನ ನಿಯಮಕ್ಕೆ ಅನುಸಾರವಾಗಿ ಬಿಳಿ ಬಟ್ಟೆ ಧರಿಸಿದ್ದಾನೆ. ಹಾಗೆಯೇ ವಿಚಾರಣಾ ಬ್ಯಾರಕ್ನಿಂದ ಸಜಾಬಂದಿ ಬ್ಯಾರಕ್ಗೆ ಸ್ಥಳಾಂತರ ಮಾಡಲಾಗಿದೆ. ಅತ್ಯಾಚಾರ ಅಪರಾಧಿ ಪ್ರಜ್ವಲ್ಗೆ ಆಗಸ್ಟ್ 2ರಿಂದಲೇ ಶಿಕ್ಷೆ ಆರಂಭವಾಗಿದೆ. ಜೈಲು ನಿಯಮಾವಳಿ ಅನುಸಾರ ಕೈದಿಗಳು ಕಡ್ಡಾಯವಾಗಿ 8 ಗಂಟೆ ಕೆಲಸ ಮಾಡಬೇಕು. ಅಷ್ಟಕ್ಕೂ ಪ್ರಜ್ವಲ್ಗೆ ಜೈಲಿನಲ್ಲಿ ಏನೇನು ಕೆಲಸ ಮಾಡಬೇಕಾಗಿ ಬರುತ್ತದೆ ಎಂದು ನೋಡೋದಾದ್ರೆ, ಬೇಕರಿ, ಗಾರ್ಡನ್, ಹೈನುಗಾರಿಕೆ, ತರಕಾರಿ ಬೆಳೆಯುವುದು, ಮರಗೆಲಸ, ಕರಕುಶಲ ವಸ್ತುಗಳ ಕೆತ್ತನೆ ಸೇರಿ ಯಾವುದಾದರೂ ಒಂದು ಕೆಲಸ ಮಾಡಬಹುದು. ಆಯ್ಕೆ ಮಾಡಿಕೊಂಡ ಕೆಲಸಕ್ಕೆ ಸಂಬಳ ನೀಡಲಾಗುತ್ತದೆ. ಹಾಗಾದರೆ ಪ್ರಜ್ವಲ್ ಈಗ ಜೈಲಿನಲ್ಲಿ ದಿನಗೂಲಿನ ಎಂದು ನಿಮಗನಿಸಿದರೆ, ಹೌದು, ನಿಮ್ಮ ಅನಿಸಿಕೆ ಒಂದರ್ಥದಲ್ಲಿ ಸರಿ ಎಂದೇ ಹೇಳಬಹುದು. ಪ್ರಜ್ವಲ್ ರೇವಣ್ಣ
ಜೈಲು ದಿನಚರಿ ಹೇಗಿದೆ? ಪ್ರಾಸಿಕ್ಯೂಷನ್ ಪ್ರಜ್ವಲ್ ಪ್ರಕರಣದಲ್ಲಿ ಅತ್ಯಾಚಾರ ಆರೋಪವನ್ನ ಸಾಬೀತುಪಡಿಸಿದ್ದು ಹೇಗೆ? ಇದಕ್ಕಾಗಿ ಪ್ರಾಸಿಕ್ಯೂಷನ್ ವಿಜ್ಞಾನದ ಉಪಯೋಗ ಮಾಡಿಕೊಂಡದ್ದು ಹೇಗೆ? ಪ್ರಜ್ವಲ್ ರೇವಣ್ಣ ಮನೆ ಕೆಲಸದ ಮಹಿಳೆ ಮೇಲೆ ನಿರಂತರವಾಗಿ ಅತ್ಯಾಚಾರ ಎಸಗಿರುವುದು ನ್ಯಾಯಾಲಯದಲ್ಲಿ ಸಾಬೀತಾಗಿದೆ. ಎಸ್ಐಟಿ ತಂಡ ಮತ್ತು ಫಾರೆನ್ಸಿಕ್ ವಿಧಿವಿಧಾನ ತಜ್ಞರು ಕಲೆ ಹಾಕಿದ ಸಾಕ್ಷ್ಯವೇ ಇಂದು ಕೋರ್ಟ್ ಪ್ರಜ್ವಲ್ ದೋಷಿ ಎಂದು ಪರಿಗಣಿಸಲು ಸಹಾಯ ಮಾಡಿದೆ. ವೈಜ್ಞಾನಿಕ ವಿಧಿವಿಧಾನ ಅನುಸರಿಸಿದ್ದೇ ಪ್ರಜ್ವಲ್ಗೆ ಶಿಕ್ಷೆಯಾಗಲು ಕಾರಣ. ಪ್ರಜ್ವಲ್ ಡಿಎನ್ಎಗೆ ಹೊಂದಿಕೆಯಾದ ಸೀರೆ ರವಿಕೆ ಮೇಲಿನ ಕಲೆಗಳು. ಪ್ರಜ್ವಲ್ ರೇವಣ್ಣ ಮನೆಗೆಲಸದವಳ ಮೇಲೆ ಪದೇ ಪದೇ ಅತ್ಯಾಚಾರ ಮಾಡಿದ ಪ್ರಕರಣದಲ್ಲಿ ಎಸ್ಐಟಿ ವೈಜ್ಞಾನಿಕ ಕ್ರಮವನ್ನು ಅನುಸರಿಸಿ ಆರೋಪಿಗೆ ಶಿಕ್ಷೆಯಾಗುವಂತೆ ಮಾಡಿದೆ. ತಜ್ಞರ ನೆರವನ್ನು ಪಡೆದ ಎಸ್ಐಟಿ ಅತ್ಯಾಚಾರ ಪ್ರಕರಣದಲ್ಲಿ ಆರೋಪಿಯು ತಪ್ಪಿಸಿಕೊಳ್ಳಲು ಸಾಧ್ಯವಾಗದ ಹಾಗೆ ಹಲವಾರು ವೈಜ್ಞಾನಿಕ ತಥ್ಯಗಳನ್ನು ಸಾಕ್ಷಿಯಾಗಿ ನ್ಯಾಯಾಲಯದ ಮುಂದಿರಿಸಿದ್ದು ಆರೋಪಿ ಪ್ರಜ್ವಲ್ಗೆ ಕಠಿಣ ಶಿಕ್ಷೆಯಾಗಲು ಕಾರಣವಾಗಿದೆ. ಪ್ರಕರಣದಲ್ಲಿ ತಜ್ಞರು ಡಿಎನ್ಎ ಟೆಸ್ಟ್ ಮಾಡಿದ್ದು ಕೋರ್ಟ್ ಮುಂದೆ ಪ್ರಮುಖ ಸಾಕ್ಷಿಯಾಗಿ ಯಶಸ್ವಿಯಾಗಿದೆ. ವಂಶವಾಹಿ ವಿಶ್ಲೇಷಣಾ ವರದಿ ರೂಪದಲ್ಲಿ ತಜ್ಞರು ಸೂಕ್ತವಾದ ಸಾಕ್ಷ್ಯಗಳನ್ನು ನ್ಯಾಯಾಲಯದ ಮುಂದೆ ಇಟ್ಟಿದ್ದು ಸಂತ್ರಸ್ತೆಯ ಸೀರೆ ಮತ್ತು ಇತರೆ ಉಡುಪುಗಳ ಮೇಲೆ ದೊರೆತಿರುವ ಕಲೆಗಳು ಪ್ರಜ್ವಲ್ ರೇವಣ್ಣ ಅವರ ವಂಶವಾಹಿಗೆ ಹೊಂದಾಣಿಕೆಯಾಗಿವೆ. ಇದು ಪ್ರಜ್ವಲ್ ಮಾಡಿರುವ ಅತ್ಯಾಚಾರ ಪ್ರಕರಣದಲ್ಲಿ ಎಸ್ಐಟಿ ಹಾಜರುಪಡಿಸಿದ್ದ ಪ್ರಮುಖ ಇನ್ನು ಪ್ರಜ್ವಲ್ ರೇವಣ್ಣ ತಾನು ಅತ್ಯಾಚಾರ ಮಾಡುವಾಗ ಸ್ವಯಂ ಮೊಬೈಲ್ನಿಂದ ವಿಡಿಯೋ ಮಾಡಿದ್ದಾನೆ. ಈ ವಿಡಿಯೋಗಳು ಸೋರಿಕೆಯಾಗಿ ಬರೀ ರಾಜ್ಯವಲ್ಲ, ದೇಶಾದ್ಯಂತ ಹಂಚಿಕೆಯಾಗಿತ್ತು. ಡಿಜಿಟಲ್ ರೂಪದಲ್ಲಿರುವ ಈ ಅಶ್ಲೀಲ ವಿಡಿಯೋಗಳನ್ನು ತಿರುಚಲಾಗಿಲ್ಲ. ವಿಡಿಯೋದಲ್ಲಿರುವ ಮಹಿಳೆ ಮತ್ತು ಪುರುಷರ ಧ್ವನಿಯು ಪ್ರಜ್ವಲ್ ಮತ್ತು ಸಂತ್ರಸ್ತೆ ಧ್ವನಿಗೆ ಹೊಂದಾಣಿಕೆಯಾಗಿರುವುದರಿಂದ ಅನುಮಾನಕ್ಕೆ ಆಸ್ಪದವೇ ಇಲ್ಲದೆ ಪ್ರಾಸಿಕ್ಯೂಷನ್ ಕೃತ್ಯವನ್ನ ಸಾಬೀತುಪಡಿಸಿದೆ. ಪ್ರಜ್ವಲ್ ಬಲವಂತವಾಗಿ ಸಂಭೋಗ ನಡೆಸುವಾಗ ಪ್ರಜ್ವಲ್ ರೇವಣ್ಣ ಮಾಡಿರುವ ವಿಡಿಯೋ ಸಹ ಅಸಲಿ ಎನ್ನುವುದು ಅವನ ವಿರುದ್ಧದ ಅತಿ ದೊಡ್ಡ ಸಾಕ್ಷಿಯಾಗಿ ಪ್ರಾಸಿಕ್ಯೂಷನ್ ಬಳಸಿಕೊಂಡಿದೆ. ಸಂತ್ರಸ್ತೆಯ ಮತ್ತು ಪ್ರಜ್ವಲ್ ಆರ್ಥಿಕ ಸ್ಥಿತಿ ಪರಿಗಣಿಸಿದ ಕೋರ್ಟ್. ಹಲವು ಕಲಂಗಳಡಿ ಪ್ರಜ್ವಲ್ಗೆ ಶಿಕ್ಷೆ ವಿಧಿಸಿದ ನ್ಯಾಯಾಲಯ. ಇನ್ನು ಪ್ರಜ್ವಲ್ಗೆ ಆಜೀವ ಕಠಿಣ ಶಿಕ್ಷೆ ವಿಧಿಸುವಲ್ಲಿ ನ್ಯಾಯಾಲಯ ಪರಿಗಣಿಸಿರುವ ಮತ್ತೊಂದು ವಿಷಯವೆಂದರೆ ಅದು ಸಂತ್ರಸ್ತೆ ಮತ್ತು ಪ್ರಜ್ವಲ್ ಅವರ ಆರ್ಥಿಕ ಪರಿಸ್ಥಿತಿ. ಹೌದು, ಸಂತ್ರಸ್ತೆಯ ಮೇಲೆ ಆರೋಪಿ ರೇಪ್ ನಡೆಸಲು ಆಕೆಯ ಬಡತನದ ಸ್ಥಿತಿಯೇ ಕಾರಣ ಎಂದು ಕೋರ್ಟ್ ಹೇಳಿದೆ. ಆರೋಪಿಯು ಆಕೆಯ ಆರ್ಥಿಕ ಪರಿಸ್ಥಿತಿಯನ್ನು ದುರುಪಯೋಗಪಡಿಸಿಕೊಂಡು ಅತ್ಯಾಚಾರ ಎಸಗಿದ್ದಾನೆ ಎಂದು ಕೋರ್ಟ್ ಹೇಳಿದೆ. ಸಂತ್ರಸ್ತೆಯು ಬಡ ದಿನಗೂಲಿ ಕಾರ್ಮಿಕಳಾಗಿದ್ದು ಈ ದುಷ್ಕೃತ್ಯದಿಂದ ಆಕೆ ಯಾತನೆ ಅನುಭವಿಸುವಂತಾಗಿದೆ. ಈ ಅತ್ಯಾಚಾರದ ವಿಡಿಯೋ ಬಹಿರಂಗವಾದ ನಂತರ ಆಕೆಯು ಸಮಾಜದಲ್ಲಿ ದಿನಗೂಲಿ ಮಾಡುವುದು ತೀರಾ ಕಷ್ಟವಾಗಿದೆ. ಅಪಾರ ಯಾತನೆಗೆ ಗುರಿಯಾಗಿರುವ ಆಕೆ ಇಂಥ ಸಂದರ್ಭದಲ್ಲಿ ವಿಸ್ತೃತ ನೆಲೆಯಲ್ಲಿ ಸೂಕ್ತ ಪರಿಹಾರ ಕೊಡಿಸುವುದು ನ್ಯಾಯಾಲಯದ ಕರ್ತವ್ಯವಾಗಿದೆ. ಪ್ರಜ್ವಲ್ ಆರ್ಥಿಕವಾಗಿ ಸುಭದ್ರ ಸ್ಥಿತಿಯಲ್ಲಿರುವುದರಿಂದ ಪರಿಹಾರ ನೀಡುವ ಹೊಣೆಯನ್ನ ಸರ್ಕಾರದ ಹೆಗಲ ಮೇಲೆ ಹಾಕಬೇಕಿಲ್ಲ ಎಂದು ನ್ಯಾಯಾಲಯ ಹೇಳಿದೆ. ಪ್ರಜ್ವಲ್ ದೋಷಿ ಎಂದು ತೀರ್ಮಾನಿಸಿರುವ ನ್ಯಾಯಾಲಯ ಅವನು ಮಾಡಿರುವ ಯಾವ ಅಪರಾಧಕ್ಕೆ ಯಾವ ಮತ್ತು ಎಷ್ಟು ಪ್ರಮಾಣದ ಶಿಕ್ಷೆ ವಿಧಿಸಿದೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಯಾವ ಸೆಕ್ಷನ್ ನಡಿ ಎಷ್ಟು ಶಿಕ್ಷೆ? 376(2)(N ಪದೇ ಪದೇ ಅತ್ಯಾಚಾರ. ಈ ಕಲಂ ನಡಿಯ ಅಪರಾಧಕ್ಕೆ ಜೀವನ ಪರ್ಯಂತ ಕಠಿಣ ಜೈಲು ಶಿಕ್ಷೆ ಮತ್ತು 5 ಲಕ್ಷ ದಂಡ. 376(2)K ಪ್ರಬಲ ಸ್ಥಾನದಲ್ಲಿರುವ ವ್ಯಕ್ತಿಯಿಂದ ಅತ್ಯಾಚಾರ. ಈ ಕಲಂ ನಡಿಯ ಅಪರಾಧಕ್ಕೆ ಜೀವಾವಧಿ ಜೈಲು ಶಿಕ್ಷೆ ಮತ್ತು 5 ಲಕ್ಷ ದಂಡ. 354(B) ವಿವಸ್ತ್ರಗೊಳಿಸುವಾಗ ಆಕೆಯ ಮೇಲೆ ಹಲ್ಲೆ. ಈ ಕಲಂ ನಡಿ ಅಪರಾಧಕ್ಕೆ 7 ವರ್ಷ ಜೈಲು ಶಿಕ್ಷೆ ಮತ್ತು 50,000 ದಂಡ. 354(A) ಮಹಿಳೆಯ ಘನತೆಗೆ ಚ್ಯುತಿ ಅಡಿ ಅಪರಾಧಕ್ಕೆ 3 ವರ್ಷ ಜೈಲು,
25,000 ದಂಡ. 354C ವಿವಸ್ತ್ರಗೊಳಿಸಿರುವ ಮಹಿಳೆಯನ್ನ ನೋಡಿ ಆನಂದಿಸುವುದು. ಈ ಅಪರಾಧದ ಅಡಿ 3 ವರ್ಷ ಜೈಲು, 25,000 ದಂಡ. 201 ಅಪರಾಧ ಕೃತ್ಯ ನಾಶ. ಈ ಕಲಂನಡಿ ಅಪರಾಧಕ್ಕೆ 3 ವರ್ಷ ಶಿಕ್ಷೆ, 20,000 ದಂಡ. 506 ಕ್ರಿಮಿನಲ್ ಬೆದರಿಕೆ ಕಲಂನ ಅಡಿಯಲ್ಲಿ 2 ವರ್ಷ ಶಿಕ್ಷೆ, 10,000 ದಂಡ. ಐಟಿ ಕಾಯ್ದೆ 2008 ಕಲಂ 66E ಖಾಸಗಿತನ ಉಲ್ಲಂಘಿಸಿ ವಿಡಿಯೋ ಮಾಡಿ ಪ್ರಸಾರ ಮಾಡಿರುವುದು. ಈ ಕಲಂನ ಅಡಿಯ ಅಪರಾಧಕ್ಕೆ 3 ವರ್ಷ ಜೈಲು ಶಿಕ್ಷೆ, 25,000 ದಂಡ. ಕೋಟ್ಯಾಧಿಪತಿ ಪ್ರಜ್ವಲ್ ರೇವಣ್ಣ ಈಗ ದಿನಗೂಲಿ ನೌಕರ. ಕೆಲಸಕ್ಕೆ ಮೊದಲ ವರ್ಷ ಸಿಗುವ ದಿನಗೂಲಿ ರು 524. ತೀರ್ಪಿನ ನಂತರ ಮಾತನ್ನೇ ಮರೆತ ಪ್ರಜ್ವಲ್ ರೇವಣ್ಣಗೆ ಜೀವಮಾನ ಪರ್ಯಂತ ಕಠಿಣ ಜೈಲು ಶಿಕ್ಷೆ ವಿಧಿಸಿದೆ. ಹೀಗಾಗಿ ಪರಪ್ಪನ ಅಗ್ರಹಾರ ಜೈಲು ಸೇರಿರುವ ಪ್ರಜ್ವಲ್ ಅಲ್ಲಿ ಇತರೆ ಕೈದಿಗಳಂತೆ ಇರಬೇಕಾಗುತ್ತದೆ. ಇತರರು ಮಾಡುವಂತೆಯೇ ಜೈಲಿನ ಊಟ ಮಾಡುವುದರ ಜೊತೆ ಜೈಲಿನಲ್ಲಿ ಕೊಡುವ ಕೆಲಸವನ್ನು ಸಹ ಪ್ರಜ್ವಲ್ ರೇವಣ್ಣ ಮಾಡಬೇಕಾಗುತ್ತದೆ. ಈ ಹಿನ್ನೆಲೆಯಲ್ಲಿ ನೋಡೋದಾದರೆ ಪ್ರಜ್ವಲ್ ರೇವಣ್ಣ ಈಗ ಜೈಲಿನಲ್ಲಿ ದಿನಗೂಲಿ. ಹಾಗಾದರೆ ಅವರಿಗೆ ಜೈಲಿನಲ್ಲಿ ಕೂಲಿ ಹಣ ಎಷ್ಟು ಸಿಗಬಹುದು ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಮೂಡಬಹುದು. ಪ್ರಜ್ವಲ್ ಮಾಡುವ ಕೂಲಿ ಕೆಲಸಕ್ಕೆ ಎಷ್ಟು ಕೂಲಿ ಸಿಗಬಹುದು ಎನ್ನುವ ಪ್ರಶ್ನೆ ಉತ್ತರ ಹೇಳ್ತೀವಿ ನೋಡಿ. ರಾಜ್ಯದ ಜೈಲುಗಳಲ್ಲಿ ಕೌಶಲ ರಹಿತ ಕೈದಿಗಳಿಗೆ ದಿನಕ್ಕೆ ಒಟ್ಟು 524 ರು ಸಂಬಳ ನಿಗದಿ ಮಾಡಲಾಗಿದೆ. 1 ವರ್ಷದ ನಂತರ ಅವರು ನುರಿತ ಕೆಲಸಗಾರರಾಗುತ್ತಾರೆ. ಆ ನಂತರ ಅವರಿಗೆ ದಿನಕ್ಕೆ 548 ರೂಪಾಯಿ ಸಂಬಳ ನೀಡಲಾಗುತ್ತದೆ. 2 ವರ್ಷಗಳ ಅನುಭವದ ನಂತರ ಕೌಶಲ್ಯ ಪೂರ್ಣ ವರ್ಗಕ್ಕೆ ಬಡ್ತಿ ನೀಡಲಾಗುತ್ತದೆ. ಆಗ ಅವರಿಗೆ ದಿನಕ್ಕೆ 615 ರೂಪಾಯಿ ಸಂಬಳ ಸಿಗುತ್ತದೆ. ಇದಾಗಿ 3 ವರ್ಷಗಳ ನಂತರ ಅವರನ್ನು ಇನ್ನೂ ಹೆಚ್ಚು ನುರಿತ ಅಥವಾ ತರಬೇತಿ ಕೆಲಸಗಾರರು ಎಂದು ಪರಿಗಣಿಸಿ ದಿನಕ್ಕೆ 663 ರೂಪಾಯಿ ಸಂಬಳ ನೀಡಲಾಗುತ್ತದೆ. ಇದನ್ನ ನೋಡಿದರೆ ಈಗ ಸದ್ಯಕ್ಕೆ ಪ್ರಜ್ವಲ್ಗೆ ಸಿಗುವ ದಿನಗೂಲಿ ಎಂದರೆ ದಿನಕ್ಕೆ 524 ರೂಪಾಯಿಗಳು ಮಾತ್ರ. ನೋಡಿದ್ರಲ್ಲ, ಕೋಟಿಯಲ್ಲಿ ತೇಲಾಡುತ್ತಿದ್ದ ಪ್ರಜ್ವಲ್ ಈಗ ದಿನಗೂಲಿಯಾಗಿ ಬದಲಾದ ವಿಚಿತ್ರವನ್ನ. ಅದೆಲ್ಲ ಒಂದು ಕಡೆ ಆದರೆ ಇದುವರೆಗೂ ವಿಚಾರಣಾಧೀನ ಕೈದಿಯಾಗಿ ತೀರ್ಪು ನನ್ನ ಪರವಾಗಿ ಬರಬಹುದು ಎಂಬ ಭರವಸೆಯಲ್ಲಿ ಜೈಲಿನಲ್ಲಿ ದಿನ ಕಳೆಯುತ್ತಿದ್ದ ಪ್ರಜ್ವಲ್ ಈಗ ಆಜೀವ ಜೈಲುವಾಸದ ತೀರ್ಪು ಹೊರಬಿದ್ದ ನಂತರ ಮಾತುಗಳನ್ನೇ ಮರೆತು ಹೋಗಿದ್ದಾನೆ. ತೀರ್ಪು ಹೊರಬಿದ್ದ ನಂತರ ಅಂದು ಮಧ್ಯರಾತ್ರಿಯವರೆಗೂ ಬ್ಯಾರಕ್ನಲ್ಲಿ ಚಿಂತಿಸುತ್ತಾ ಕುಳಿತ ಪ್ರಜ್ವಲ್ ರಾತ್ರಿ ಊಟ ಕೂಡ ಇಲ್ಲ. ರಾತ್ರಿ ಮಲಗುವವರೆಗೂ ಅವರ ಕಣ್ಣಿನಿಂದ ಬೇಡವೆಂದರೂ ನೀರು ಜಿನುಗುತ್ತಲೇ ಇತ್ತು. ವೈದ್ಯರು ಆರೋಗ್ಯ ತಪಾಸಣೆಗೆ ಬಂದಿದ್ದ ಸಮಯದಲ್ಲಿ ಆ ಕಣ್ಣೀರು ನದಿಯಾಗಿ ಹರಿಯಿತು. ಭಾನುವಾರ ಬೆಳಿಗ್ಗೆ ಎದ್ದು ಬೆಳಗಿನ ಕೆಲಸ ಮುಗಿಸಿ ಪ್ರಜ್ವಲ್ ಜೈಲು ಸಿಬ್ಬಂದಿ ನೀಡಿದ ಅವಲಕ್ಕಿ ಉಪ್ಪಿಟ್ಟು ತಿಂದು ದಿನಗೂಲಿಗೆ ಹೊರಟರು. ಇನ್ನು ಮುಂದೆ ಇದು ಪ್ರಜ್ವಲ್ ರೇವಣ್ಣ ಅವರ ಜೀವನ ಪರ್ಯಂತ ರೊಟೀನ್ ಆಗಲಿದೆ. ಪ್ರಜ್ವಲ್ ರೇವಣ್ಣರಿಗೆ ನ್ಯಾಯಾಲಯ ಕಠಿಣಾತಿ ಕಠಿಣ ಶಿಕ್ಷೆಯನ್ನ ವಿಧಿಸಿದೆ. ಹೀಗಾಗಿ ಸಮಾಜದಲ್ಲಿ ಶ್ರೀಮಂತರಿಗೊಂದು ನ್ಯಾಯ, ಬಡವರಿಗೊಂದು ನ್ಯಾಯ ಎಂದು ಭಾವಿಸುವ ಜನಸಾಮಾನ್ಯರಿಗೆ ನ್ಯಾಯಾಲಯದ ಮೇಲೆ ನಂಬಿಕೆ ಮೂಡುವಂತಾಗಿದೆ. ಇದಾಗಿತ್ತು ಇವತ್ತಿನ ಫ್ರೀಡಮ್ ಸ್ಪೆಷಲ್. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಶಕ್ತಿ.